ಪಾಂಡವಪುರ ಪಟ್ಟಣದ ಪ್ರವಾಸಿ ಮಂದಿರದ ಸಮೀಪವಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮೆಮೋರಿಯಲ್ ಎಜುಕೇಷನ್ ಅಸೋಸಿಯೇಷನ್ನ ಖಾಲಿ ನಿವೇಶನದ ಸ್ಥಳದಲ್ಲಿ ಏಪ್ರಿಲ್ 19ರಂದು ಆಯೋಜಿಸಿರುವ ಅಂಬೇಡ್ಕರ್ ಹಬ್ಬ 2025ರ ಕಾರ್ಯಕ್ರಮಕ್ಕೆ ಪ್ರಗತಿಪರ ಸಂಘಟನೆಗಳು ಬೆಂಬಲ ನೀಡಿ ಭಾಗವಹಿಸುತ್ತಿದ್ದೇವೆ ಎಂದು ರಾಷ್ಟ್ರೀಯ ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷ ಟಿಎಪಿಸಿಎಂಎಸ್ ನಿರ್ದೇಶಕ ಲಾಯರ್ಸ್ ಸಿಟಿಜನ್ ಅಸೋಸಿಯೇಷನ್ ರಾಜ್ಯ ಉಪಾಧ್ಯಕ್ಷ ಕಣಿವೆ ಯೋಗೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಿಗ್ಗೆ 11ಕ್ಕೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮೆಮೋರಿಯಲ್ ಎಜುಕೇಷನ್ ಅಸೋಸಿಯೇಷನ್ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಅಂಬೇಡ್ಕರ್ ಹಬ್ಬ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಎಂದರು. ದಸಂಸ ಮುಖಂಡ ಬೊಮ್ಮರಾಜು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮೆಮೋರಿಯಲ್ ಎಜುಕೇಷನ್ ಅಸೋಸಿಯೇಷನ್ನ ಉಪಾಧ್ಯಕ್ಷ ಟಿ.ಎಸ್. ಆಳಪ್ಪ, ಕಾರ್ಯದರ್ಶಿ ಎಸ್.ಟಿ. ದೊಡ್ಡ ವೆಂಕಟಯ್ಯ, ಖಜಾಂಚಿ ವೆಂಕಟೇಶ್ ಮಾತನಾಡಿ, ಅಂಬೇಡ್ಕರ್ ಹಬ್ಬದಲ್ಲಿ ಪೌರ್ವ ಕಾರ್ಮಿಕರ ಮಕ್ಕಳು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ರಾಮನಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕ ಡಿ. ಉಮಾಶಂಕರ್, ಮೈಸೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರದ ಅಧ್ಯಾಪಕಿ ಎಚ್.ಕೆ. ಕಲಾವತಿ ಹಾಗೂ ನಟ ಅಹಿಂಸಾ ಚೇತನ್ ಪ್ರಧಾನ ಭಾಷಣ ಮಾಡಲಿದ್ದಾರೆ ಎಂದು ವಿವರಿಸಿದರು. ತಾಲೂಕಿನ ದೊಡ್ಡಬೇಡರಹಳ್ಳಿ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಾದ ತೇಜಸ್ ಮತ್ತು ರುಚಿತಾ ಅವರು ಅಂಬೇಡ್ಕರ್ ಕುರಿತು ಕಿರು ಭಾಷಣ ಮಾಡಲಿದ್ದಾರೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮೆಮೋರಿಯಲ್ ಎಜುಕೇಷನ್ ಅಸೋಸಿಯೇಷನ್ ಅಧ್ಯಕ್ಷ ಜೆ. ಅಂದಾನಯ್ಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಗಾಯಕರಾದ ಎಚ್.ಜಿ. ಗೋವಿಂದರಾಜು ಹಾಗೂ ಹುರುಗಲವಾಡಿ ರಾಮಯ್ಯ ಅವರು ಅಂಬೇಡ್ಕರ್ ಮತ್ತು ಪರಿವರ್ತನಾ ಗೀತೆಗಳನ್ನು ಹಾಡಲಿದ್ದಾರೆ ಎಂದರು. ಗೋಷ್ಠಿಯಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮೆಮೋರಿಯಲ್ ಎಜುಕೇಷನ್ ಅಸೋಸಿಯೇಷನ್ ಅಧ್ಯಕ್ಷ ಜೆ. ಅಂದಾನಯ್ಯ, ದಲಿತ ಮುಖಂಡರಾದ ಕೆ.ಬಿ. ರಾಮು, ಬೇವಿನಕುಪ್ಪೆ ದೇವರಾಜು, ಚಿಕ್ಕಾಡೆ ಜಗದೀಶ್, ಇಳ್ಳೇನಹಳ್ಳಿ ದೇವರಾಜು ಇತರರಿದ್ದರು. ಎಲ್ಲ ಗೌರವಾನ್ವಿತ ಪತ್ರಕರ್ತರಿಗೆ ನಾನು ಸ್ವಾಗತ ಬಯಸ್ತಾ, ಬಂಧುಗಳೇ, ದಿನಾಂಕ 19/4/2025 ಶನಿವಾರ ದಿನ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಬ್ಬ ಅಂತೇಳಿ ಜಯಂತಿಯನ್ನು ಮಾಡ್ತಾಯಿದ್ದೀವಿ. ಈ ಜಯಂತಿಯನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಎಜುಕೇಷನ್ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಆ ಆಯೋಜನೆ ಮತ್ತು ದಲಿತ ಸಂಘರ್ಷ ಸಮಿತಿಯ ತಾಲೂಕಿನ ಎಲ್ಲ ಒಕ್ಕೂಟ ಅಂತೇಳಿ ಒಕ್ಕೂಟದ ವತಿಯಿಂದ ಈ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಮೆಮೋರಿಯಲ್ ಟ್ರಸ್ಟ್ನವರು ಕೂಡ ಮಾಡ್ತಾ ಇರೋದ್ರಿಂದ ನಾವೆಲ್ಲ ದಲಿತ ಸಂಘರ್ಷ ಸಮಿತಿಯ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಲ್ಲ ಮುಖಂಡರು ಪಕ್ಷಾತೀತವಾಗಿ ನಾವು ಈ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈ ಜಯಂತಿಗೆ ನಾವು ಯಾವುದೇ ರಾಜಕಾರಣಿಗಳನ್ನ ಕರೆಯದೇ ಇದೊಂದು ದಲಿತರ ಸ್ವಾಭಿಮಾನ ಹಬ್ಬ ಅಂತೇಳಿ ಒಂದು ಅಂಬೇಡ್ಕರ್ ಹಬ್ಬವನ್ನು ಮಾಡ್ತಾಯಿದ್ದೀವಿ. ಇದಕ್ಕೆ ಹಬ್ಬ ಮಾಡಲಿಕ್ಕೆ ಮೂಲ ಕಾರಣ, ನಾವು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮೆಮೋರಿಯಲ್ ಎಜುಕೇಷನ್ ಟ್ರಸ್ಟ್ ವತಿಯಿಂದ ನಮಗೆ 17 ಕುಂಟೆ ಜಾಗವನ್ನು ನಾವು ಈಗಾಗಲೇ ಪಡೆದಿದ್ದೇವೆ. ಆ ಜಾಗ ನಮ್ಮ ಪಾಂಡವಪುರ ತಾಲೂಕಿನ ಪ್ರವಾಸಿ ಮಂದಿರ ಪಕ್ಕದಲ್ಲಿ 17 ಕುಂಟೆ ಜಾಗವನ್ನು ನಮ್ಮ ಸರ್ಕಾರದ ವತಿಯಿಂದ ನಾವು ಎಜುಕೇಷನ್ ಟ್ರಸ್ಟ್ಗೆ ಅಂತೇಳಿ ಆ ಜಾಗವನ್ನು ನಾವು ಮಾಡ್ಕೊಂಡು, ಆ ಜಾಗ ಇಡೀ ಸಮುದಾಯದ ಜಾಗ, ದಲಿತರ ಜಾಗ. ಆ ಜಾಗದಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಮಾಡಬೇಕು, ನಾವು ಈ ದಲಿತರ ಆಸ್ತಿ ಪಾಂಡವಪುರದಲ್ಲಿ ಇದೆ ಅಂಥೇಳಿ ಇಡೀ ನಮ್ಮ ತಾಲೂಕಿನ ಸಮುದಾಯಕ್ಕೆ ಗೊತ್ತಾಗ್ಬೇಕಂತೇಳಿ ನಾವು ಅದೇ ಜಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಜಯಂತಿಯನ್ನು ನಾವು ಈಗಾಗಲೇ 19ನೇ ತಾರೀಕು ಮಾಡ್ತಾಯಿದ್ವಿ. ಈ ಜಯಂತಿಗೆ ನಮ್ಮ ತಾಲೂಕಿನ ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟ ಮತ್ತು ಎಲ್ಲ ದಲಿತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮತ್ತು ಇತರೆ ರಾಜಕೀಯ ಜನತಾದಳದ SC/ST ವಿಭಾಗದ ತಾಲೂಕು ಅಧ್ಯಕ್ಷರ ಬೊಮ್ಮರಾಜರು ಮತ್ತು SC/ST ವಿಭಾಗದ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಕಣಿವೆ ರಾಮ್ ಅವರು ಮತ್ತು ನಮ್ಮ JDS ಮುಖಂಡರಾದಂಥ ಕಣಿವೆ ವಕೀಲರು ಯೋಗೇಶ್ ಅವರು, ಪ್ರಕಾಶ್ ಅವರು, ದೇವರಾಜ್ ಅವರು, ಜಗಣ್ಣ, ಪಾಪಯ್ಯನವರು, ಎಲ್ಲ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ದಲಿತ ಸಂಘರ್ಷ ಸಮಿತಿಯ ಸಂಪೂರ್ಣ ನಮ್ಮ ಬೆಂಬಲ ಇದೆ. ಆ ಕಾರ್ಯಕ್ರಮಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಉಪಾಧ್ಯಕ್ಷರು, ಲಾಯರ್ಸ್ ಸಿಟಿಜನ್ಸ್ ಫಾರ್ ಜಸ್ಟಿಸ್ ಸಂಘಟನೆ ರಾಜ್ಯ ಉಪಾಧ್ಯಕ್ಷರು, TAPCMS ನಿರ್ದೇಶಕರು, JDS ಮುಖಂಡ. ಬಹುಶಃ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 30-35 ವರ್ಷಗಳ ಕಾಲ ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡಿರ್ತಕ್ಕಂಥ ಈ ಪಾಂಡವಪುರ ತಾಲೂಕಿನ ಇತಿಹಾಸದಲ್ಲಿ ಎಲ್ಲ ಸಂಘಟನೆಗಳು ಒಗ್ಗೂಡಿ ಏನು ಬಾಬಾ ಸಾಹೇಬ್ರವರ ತತ್ವ ಸಿದ್ಧಾಂತವನ್ನು ಅಳವಡಿಸಿಕೊಂಡು ಏಪ್ರಿಲ್ 19ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಅಂಬೇಡ್ಕರ್ ಮೆಮೋರಿಯಲ್ ಎಜುಕೇಷನ್ ಟ್ರಸ್ಟ್ ಎಂಬತಕ್ಕಂಥ ಒಂದು ಆಸ್ತಿಯನ್ನು, ಬಾಬಾ ಸಾಹೇಬರ ಆಸ್ತಿಯನ್ನು ಇವತ್ತು ಮಂಜೂರು ಮಾಡಿಸ್ಕೊಂಡು ಆ ಭಾಗದಲ್ಲಿ ಒಂದು ಎಜುಕೇಷನ್ ಸೊಸೈಟಿ ಮಾಡಬೇಕಂತ ಆಲೋಚನೆ ಇಟ್ಕೊಂಡು ಆ ಮುಖಾಂತರವಾಗಿ ಸಾಂಕೇತಿಕವಾಗಿ ದಲಿತರ ಹಕ್ಕು ಅಧಿಕಾರಗಳನ್ನ ಯಾವ ರೀತಿ ಪಡಿಬೇಕು, ನಮ್ಮ ಶಕ್ತಿ ಏನು ಎಂಬತಕ್ಕಂಥದ್ದನ್ನು ಈ ಸರ್ಕಾರಕ್ಕೆ ಆಗ್ಬೋದು, ಈ ಸಮಾಜಕ್ಕೆ ಆಗ್ಬೋದು
ಯಾವುದು ಕೂಡ ಮಂದಟ್ ಮಾಡಲಿಕ್ಕೋಸ್ಕರವಾಗಿ ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ 19ನೇ ತಾರೀಕು ಜಯಂತಿ ಆಚರಣೆ ಹಬ್ಬವನ್ನು ಮಾಡ್ತಾ ಇದ್ದಾರೆ. ಈ ಹಬ್ಬಕ್ಕೆ ನಮ್ಮ ಸಂಘಟನೆ ಕೂಡ ಇಡೀ ತಾಲೂಕಿನಾದ್ಯಂತ ಇಡೀ ಜಿಲ್ಲೆಯಾದ್ಯಂತ ಏನಿದಾರೋ ಎಲ್ಲರೂ ಕೂಡ ಭಾಗವಹಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯಾತೀತವಾಗಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸ್ತಾ ಇದ್ದೀವಿ. ಯಾವುದೇ ಒಂದೇ ಜಾತಿಗೆ ಸೀಮಿತವಾಗಿಲ್ಲ, ಒಂದೇ ಧರ್ಮಕ್ಕೆ ಸೀಮಿತವಾಗಿಲ್ಲ. ಹಾಗಾಗಿ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರಿಂದ ನಾವೆಲ್ಲರೂ ಭಾಗವಹಿಸ್ತಾ ಇದ್ದೀವಿ. ಯಾವುದೇ ರಾಜಕಾರಣಿಗಳು ಕೂಡ ಇಲ್ಲ, ಯಾವುದೇ ಧರ್ಮಾಧಾರಿತವಾಗೂ ಇಲ್ಲ. ಓನ್ಲಿ ವಿಚಾರವಂತರುಗಳು ನಾವು ಕರೆಸಿ ವಿಚಾರ ಶಿಕ್ಷಣ ಸಂಘಟನೆ ಹೋರಾಟ ಅಂತಕ್ಕಂಥ ಅಸ್ತ್ರವನ್ನು ಇಟ್ಕೊಂಡು ನಾವು ಮೆಮೋರಿಯಲ್ ಎಜುಕೇಷನ್ ಟ್ರಸ್ಟ್ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ 19ಕ್ಕೆ ನಾವು ಬೆಂಬಲ ಕೊಡ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಕೂಡ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಾಳೆ ನಡೀತಾ ಇರ್ತಕ್ಕಂಥ 19ನೇ ತಾರೀಕು ಶನಿವಾರ ಅಂಬೇಡ್ಕರ್ ಹಬ್ಬ ಅಂತೇಳಿ ಇವತ್ತಿನ ಆಚರಣೆ ಮಾಡ್ತಾಯಿದ್ದೀವಿ. ನಾವೆಲ್ಲ ಪ್ರಗತಿಪರ ಸಂಘಟನೆಗಳ ಮುಖಂಡರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಬೆಂಬಲ ಕೊಟ್ಟು ಪ್ರತಿ ಹಳ್ಳಿಯಿಂದ ಪ್ರತಿ ಸಾವಿರಾರು ಜನ ಸೇರಿಸಿ ಇವತ್ತು ಅದ್ಭುತವಾದ ಕಾರ್ಯಕ್ರಮ ನಿರ್ಮಾಣ ಮಾಡಬೇಕು ಅಂತೇಳಿ ತಾಲೂಕಿನಲ್ಲಿ ಎಲ್ಲ ನಮ್ಮ ಪ್ರಗತಿಪರ ಸಂಘಟನೆಗಳು ಇವತ್ತು ದಲಿತ ಸಂಘಟನೆಗಳು ಎಲ್ಲ ಒಮ್ಮತ್ತಿಂದ ಮಾಡ್ತಾಯಿದ್ದೀವಿ. ಹಾಗಾಗಿ ಈ ತಾಲೂಕಿನ ಎಲ್ಲ ಪ್ರಗತಿಪರ ಸಂಘಟನೆಯ ಮುಖಂಡರುಗಳು, ಚಿಂತಕರು ಮತ್ತು ಅಕ್ಕಪಕ್ಕದ ತಾಲೂಕಿನ ನಾಗಮಂಗಲ, ಕೇರ್ಪೇಟೆ, ನಮ್ಮ ಮಂಡ್ಯ ತಾಲೂಕು, ಶ್ರೀರಂಗಪಟ್ಟಣ ಈ ಥರ ಎಲ್ಲ ತಾಲೂಕಿನ ಮುಖಂಡರು ಸಹ ಭಾಗವಹಿಸ್ತಾ ಇದ್ದಾರೆ. ಈ ತಾಲೂಕಿನ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತ ಮುಖಂಡರುಗಳೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಲ್ಲಿ ಮನವಿ ಮಾಡ್ತಾಯಿದ್ದೀನಿ. ನಾನು ಬುದ್ಧಿಸ್ಟ್ ಒಕ್ಕೂಟದ ಜಿಲ್ಲಾ ತಾಲೂಕು ಅಧ್ಯಕ್ಷ ಪಾಂಡುಪುರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ 19ನೇ ತಾರೀಕು ನಡೀತಕ್ಕಂಥ ಬುದ್ಧಿಸ್ಟ್ ಒಕ್ಕೂಟದ ತಾಲೂಕು ಅಧ್ಯಕ್ಷನಾಗಿ ನಾನು ಪಾಂಡುಪುರ ತಾಲೂಕಲ್ಲಿ ನಡೆಯುವಂಥ ಅಂಬೇಡ್ಕರ್ ಜಯಂತಿಗೆ ಬೆಂಬಲಿಸಿ ನಾವೆಲ್ಲರೂ ಕೂಡ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ವತಿಯಿಂದ ನಾವು ಅಂಬೇಡ್ಕರ್ ಜಯಂತಿಯನ್ನು ಮಾಡೋಕ್ಕೆ ಸಹಕಾರ ಮಾಡ್ತಾಯಿದ್ದೀವಿ. ನಾವು ಬುದ್ಧಿಸ್ಟ್ ಒಕ್ಕೂಟದ ಪರವಾಗಿ ನಾವು ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಎಜುಕೇಷನ್ ಟ್ರಸ್ಟ್ನ ಸಹಯೋಗದೊಂದಿಗೆ ನಾವು ಕೂಡ ಬೆಂಬಲವನ್ನು ನೀಡ್ತಾ ಇದ್ದೀವಿ ಬುದ್ಧಿಸ್ಟ್ ಒಕ್ಕೂಟದವರಿಂದ. ಮೆಮೋರಿಯಲ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷರಾದಂಥ ಅಂಗಣ್ಣವರ ಮತ್ತು ಖಜಾಂಚಿಯಾದಂಥ ವೆಂಕಟೇಶ್ ಅವರ, ಡೈರೆಕ್ಟರ್ ಅಂತ ಪ್ರಕಾಶು, ಮತ್ತು ಬಾಪಣ್ಣವರು, ಮತ್ತು ದೊಡ್ಡವರು, ಮತ್ತು ದೇವರಾಜು, ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮರು ಮತ್ತು ದಲಿತ ಒಕ್ಕೂಟದ ಎಲ್ಲ ಮುಖಂಡರು. ನಾವು ಉದ್ದೇಶ ಇವತ್ತು ಅಂಬೇಡ್ಕರ್ ಜಯಂತಿ ಮಾಡಬೇಕಂತಂದರೆ ಒಂದು ಉದ್ದೇಶ ನಾವು ಮಾಡ್ಕೊಂಡಿದ್ವಿ. ಏನು ಅಂದರೆ ಇಲ್ಲಿ ನಮ್ಮ ಸಂಘಟನೆಗಳೆಲ್ಲ ಅರ್ಧೆ ಅಂತ ಹೋಗ್ಬಿಟ್ಟು ಅವೆಲ್ಲರೂ ಒಂದುಗೂಡಿಸಿ ಆಗಲೇ 5-6 ವರ್ಷದಿಂದ ನಮ್ಮ ಇಲ್ಲಿ ಅಂಬೇಡ್ಕರ್ ಜಯಂತಿ ಮಾಡಿದ್ರು. ಆ ಕಾರಣಕ್ಕೋಸ್ಕರ ಎಲ್ಲರನ್ನೂ ಸೇರಿಸಿ ಒಂದು ಅದ್ಧೂರಿಯಾಗಿ ಒಂದು ಅಂಬೇಡ್ಕರ ಜಯಂತಿ ಮಾಡೋಣ. ಆ ಜಯಂತಿ ಮುಖಾಂತರ ನಮ್ಮ ಜನಾಂಗಕ್ಕೆ, ಯುವಕರಿಗೆ ಒಂದು ಒಳ್ಳೆಯ ಸಂದೇಶನ ಕೊಡ್ಸೋಣ ಅಂತ ನಾವೆಲ್ಲ ತೀರ್ಮಾನ ಮಾಡ್ಕೊಂಡ್ವಿ. ಆ ತೀರ್ಮಾನದ ರೀತಿಯೇ ಇಲ್ಲಿ ನಮ್ಮ ಅಂಬೇಡ್ಕರ್ ಸೈಟಲ್ಲಿ, ಮೆಮೋರಿಯಲ್ ಎಜುಕೇಷನ್ ಸೈಟಲ್ಲಿ ಮಾಡೋ ಉದ್ದೇಶ ನಮ್ಮ ಸೈಟನ್ನು ಅವ್ರಿಗೆ ಗೊತ್ತಾಗಲಿ ಅಂತ ಹೇಳ್ತಾ, ಮತ್ತು ನಾವು ಈಗ ಮಾಡಬೇಕಾದ್ರೆ ಯಾಕೆ ಅಂತಂದರೆ ಈಗ ಎಲ್ಲ ಒಂಥರ ಯುವಕರೆಲ್ಲ ಒಂಥರ ಗೊಂದಲದಲ್ಲಿ ಸಿಗಾಕೋಬಿಟ್ಟಿದ್ದಾರೆ. ಅವರೆಲ್ಲರೂ ಒಂದು ಒಳ್ಳೆಯ ಮಾರ್ಗದರ್ಶನ ತರಬೇಕಾದ್ರೆ ಒಳ್ಳೆ ಪ್ರೊಫೆಸರ್ಗಳು, ಒಳ್ಳೆಯ ವಿಚಾರವಂತರು ಅವ್ರು ಕರೆದು ಅವ್ರಿಗೆ ಒಂದು ಮಾರ್ಗದರ್ಶನ ಕೊಡಬೇಕು. ಒಂದು ಒಳ್ಳೆಯ ರೀತಿಯಲ್ಲಿ ಹೋಗೋಂಗೆ ಅಂಬೇಡ್ಕರ್ ಚಿಂತನೆ ಬಗ್ಗೆ ಅರಿವು ಮೂಡಿಸೋಕ್ಕೆ ಮಕ್ಕಳಿಗೆ ಈ ಥರ ಒಂದು ಯೋಜನೆ ಮಾಡ್ಕೊಂಡೆ ನಾವು ಮಾಡಿದ್ದೀವಿ. ಈ ಯೋಜನೆಗೆ ಎಲ್ಲ ದಲಿತ ಸಂಘಟನೆಗಳು, ಎಲ್ಲ ನೌಕರುಗಳು, ಎಲ್ಲ ಬಂಧುಗಳು, ವಿಚಾರವಂತರುಗಳು ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಹೆಚ್ಚಿನ ರೀತಿ ಜನ ಬಂದು ಸಹಕಾರ ಕೊಡಿ ಅಂತಾರೆ ಎಲ್ಲ ಜನಗಳಲ್ಲಿ, ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ಮತ್ತು ಎಲ್ಲ ಜಾತಿಯ ಜನಗಳಲ್ಲಿ ನಾವು ಈ ಮುಖಾಂತರ ಮನವಿ ಮಾಡ್ತೀವಿ. ಡಾಕ್ಟರ್ BR ಅಂಬೇಡ್ಕರ್ ಮೆಮೋರಿಯಲ್ ಎಜುಕೇಷನ್ ಅಸೋಸಿಯೇಷನ್ ಮತ್ತು ದಲಿತ ಒಕ್ಕೂಟಗಳ ಸಂಘಟನೆಗಳ ಒಕ್ಕೂಟದ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ಡಾಕ್ಟರ್ BR ಅಂಬೇಡ್ಕರ್ ಜನ್ಮದಿನಾಚರಣೆ 134ನೇ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಲು ನಾವೆಲ್ಲ ಒಗ್ಗೂಡಿನಿಂದ ತೀರ್ಮಾನಿಸಿ ಇಡೀ ತಾಲೂಕಿನಾದಂಥ ಎಲ್ಲ ಪ್ರಮುಖ ವ್ಯಕ್ತಿಗಳನ್ನು ಕರೆದು ಈ ಕಾರ್ಯಕ್ರಮವನ್ನು ಮಾಡೋದ್ರ ಜೊತೆಗೆ ನಮ್ಮ ಅಂಬೇಡ್ಕರ್ ಎಜುಕೇಷನ್ ಸೊಸೈಟಿಯ ಒಂದು ಜಾಗವನ್ನು ಪ್ರತಿಯೊಬ್ಬರಿಗೂ ಮನವರಿಕೆ ಮಾಡಬೇಕು.
ಮತ್ತು ಆ ಜಾಗದ ವೈಶಿಷ್ಟ್ಯತೆಯನ್ನು, ಆ ಜಾಗ ಯಾವ ರೀತಿ ಬಂತು, ಹೇಗಾಯಿತು ಅನ್ನೋದ್ರ ಬಗ್ಗೆ ಮನವರಿಕೆ ಮಾಡಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ಪ್ರತಿಯೊಬ್ಬರು ಸೇರಿ, ಎಲ್ಲರೂ ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂತ ನಾವು ಈ ಮೂಲಕ ಕೇಳಿಕೊಳ್ಳುತ್ತೇವೆ.